ಧಾರವಾಡದ ಮರಾಠ ವಿದ್ಯಾಪ್ರಸಾರಕ ಮಂಡಳ 2026 ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ. ಕುರ್ಚಿಗಾಗಿ ಅಲ್ಲ, ಸಮಾಜದ ಮಕ್ಕಳ ಶಿಕ್ಷಣದ ಅಭಿವೃದ್ಧಿಗಾಗಿ ಎಂಬ ಘೋಷಣೆಯೊಂದಿಗೆ ಶಿಕ್ಷಣ ಪಾರದರ್ಶಕ ಆಡಳಿತ, ಮಹಿಳಾ ಸಬಲೀಕರಣ, ವಿದ್ಯಾರ್ಥಿ ವೇತನ, ಯುವಕರಿಗೆ ಉದ್ಯೋಗ ಹಾಗೂ ಕೌಶಲ್ಯ ಅಭಿವೃದ್ಧಿಗೆ ಆದ್ಯತೆ ನೀಡುವ ಭರವಸೆ ನೀಡಲಾಗಿದೆ. ಈ ವೇಳೆ ಮತದಾರರು ತಮ್ಮ ಅಮೂಲ್ಯ ಮತವನ್ನು ತಕ್ಕಡಿ ಚಿಹ್ನೆಗೆ ನೀಡುವಂತೆ ಮನವಿ ಮಾಡಲಾಯಿತು. ನಮಸ್ಕಾರ. ನ್ಯಾಯ, ನೀತಿ, ಧರ್ಮ ಇದ್ರದ್ದು ಸಂಕೇತನೇ ತಕ್ಕಡಿ. ಈ ತಕ್ಕಡಿಗೆ ನಿಮ್ದೆಲ್ಲರದು ವೋಟ್ ಹಾಕ್ರಿ ಅಂಥೇಳಿ ನನ್ನ ಕಳಕಳಿಯ ವಿನಂತಿ. ಈ ತಕ್ಕಡಿಗೆ ನೀವು ಆದಷ್ಟು ಹೆಚ್ಚು ಇದನ್ನು ಪ್ರೋತ್ಸಾಹ ಕೊಟ್ಟು ಇದನ್ನು ಗೆಲ್ಲಿಸ್ಬೇಕನ್ನೋದು ನನ್ನ ಹಂಬಲ ಇದೆ. ಇದರ ನಂತರ ನಾವು ಶಿಕ್ಷಣವಾಗಲಿ ಅಥವಾ ಎಲ್ಲ ವಿದ್ಯಾಭ್ಯಾಸಕ್ಕೆ ಎಲ್ಲರಿಗೂ ನಾವು ಫ್ರೀಯಾಗಿ ಇದನ್ನು ಮಾಡೋ ವಿಚಾರದಲ್ಲಿ ಇದ್ದೀವಿ. इष्ट हेळी ನಾನು 2 ದಿನ ಮುಗಿಸ್ತೇನೆ. मराठाचं इलेक्शन आहे आणि तकडी म्हणजे सगळ्यांचं न्याय नीती सगळं असायला पाहिजे आणि त्यांना जिंकून आणायचं मी जिंकून आणावं म्हणून मी तुमच्याकडं विनंती करते. आणि तुम्ही बघा न्याय नीती आणि आमचं जिंकून आलं तर आमचे सर आहेत ना, त्यांनी शाळेमध्ये विद्याभ्यास आणि फ्री देणारं बुक्स देणार आहेत म्हणून सांगितले, तर बुक देणारच आणि ड्रेस युनिफॉर्म देतो. तुम्ही सगळेजणी मिळून मराठी समाज चेंज करा आता आणि जिंकून आणायला पाहिजे तकडीचं म्हणून मी तुमच्याकडे विनंती करून घेते. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಪೂಜಾ ಬರ್ಗೆ, ವಾರ್ಡ್ ನಂಬರ್ 6ರಲ್ಲಿ ಇರುತ್ತೇನೆ. ತಕ್ಕಡಿ ಇದು ನ್ಯಾಯ ನೀತಿ ಧರ್ಮದ ಸಂಕೇತವಾಗಿರುತ್ತದೆ. ಹಾಗಾಗಿ ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ತಕ್ಕಡಿಯ ಒಂದು ಸಂಕೇತದ ಪ್ರಕಾರ ನ್ಯಾಯ ನೀತಿ ಧರ್ಮ ನಮ್ಮ ಮಕ್ಕಳಿಗೂ ಸಿಗಲಿ ಅಂತ ನಾವು ತಕ್ಕಡಿಗೆ ಒಂದು ಗುರುತನ್ನು ಹಾಕಿ ನಮ್ಮ ಪ್ರಣಾಳಿಕೆಗಳೇ ಏನೇನು ಇರಬೇಕನ್ನೋದನ್ನು ನಾವು ವಾಡ್ಕರ್ ಅವರು, ಚಂದ್ರಶೇಖರ್ ಪವಾರ್ ಅವರು, ಗಂಗಾಧರ್ ಗಾಯಕ್ವಾಡ್ ಅವರು, ಮಾರ್ತಾಂಡ್ ಜಾಧವ್, ಇನ್ನೂ ದತ್ತಾ ಮೋಟೆ, ಸುರೇಶ್ ಸವಾಸೆ ಎಲ್ಲರೂ ಕೂಡ್ಕೊಂಡು ಇದನ್ನು ಬಯಲ ತಯಾರು ಮಾಡ್ಯಾವ್ರು. ಯಾಕಂದ್ರೆ ಅದಕ್ಕೊಂದು ಸಮಿತಿ ಮಾಡಿದ್ದೀವಿ. ಬಯಲ ತಯಾರು ಮಾಡೋ ಉದ್ದೇಶ ಇಟ್ಟೆ ಆರಿಸಿ ಬಂದು ಮತ್ತು ಅವರಿಗೆಲ್ಲ ನಾವು ಕೆಲಸ ಮಾಡಿದ್ರೆ ಮುಂದುವರಿಬಾರ್ದು ಅನ್ನೋ ಫಸ್ಟ್ ಉದ್ದೇಶ. ಎಲ್ಲ ನಮ್ಮ ನಿರ್ದೇಶಕರಿಗೆ ಫಸ್ಟ್ ಪ್ರಮಾಣ ಮಾಡಿಸೋಣ. ಒಂದು ವರ್ಷದಾಗ ಅವು ಏನಾದರೂ ಆಗದೆ ಇತ್ತಂದ್ರೆ ಒಂದು 10% 15% ಆಗಬೇಕು. ಸ್ಟಾರ್ಟಿಂಗ್ದಾಗ ನಾವು ತೋಲಿಲ್ಲ ಅಂತಂದ್ರೆ ಮತ್ತು ನಾವು ರಾಜಕೀಯವಾಗಿ ಆರಿಸಿ ಬಂದು ಸ್ವಾರ್ಥಕ್ಕೆ ಆಗೋದಿಲ್ಲ. ಮತ್ತು ನಮ್ಮದು ಒಂದೇ ಗುರಿ ರೀ, ನಮ್ಮದು ಮರಾಠ ಸಮಾಜ ಆರ್ಥಿಕವಾಗಿ ಭಾಳ ಹಿಂದುಳಿದದ. ಏನೋ ಯಾರೋ ಪುಣ್ಯಾತ್ಮರು ಮಾಡಿದ್ರಂತ ಅದರೊಳಗೆ ನಾವು ಹಿಂದೆ ಕೆಲಸ ಮಾಡಿದ್ದೇವೆ ನಾವೆಲ್ಲ. ಅದಕ್ಕೆ ಇವತ್ತು ಅದು ಭಾಳ ಹದಗೆಡ್ತಾ ಇದೆ. ನಿಮಗೆ ನಮ್ಗಿಂತ ಹೆಚ್ಚಿಗೆ ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಮೀಡಿಯಾದವ್ರು ನಮಗೇನಾದ್ರೂ ನೀವು ಇವತ್ತು ಆಶೀರ್ವಾದ ಮಾಡಲಿಲ್ಲ ಅಂತಂದ್ರೆ ಅದು ಉಳಿದು ಕಷ್ಟ ಇದೆ. ಯಾಕಂದ್ರೆ ಇವತ್ತು ದೇಶ ಉಳಿಬೇಕು, ಭ್ರಷ್ಟಾಚಾರ ಹೊರಗೆ ಬರಬೇಕಂದ್ರೆ ಮೀಡಿಯಾ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಇಲ್ಲಾಂದ್ರೆ ಅದು ಬದುಕೋಕ್ಕಾಗೋದಿಲ್ಲ. ಯಾಕಂದ್ರೆ ರಾಜಕೀಯ ಒತ್ತಡಕ್ಕೆ ಬಂದು ಅದು ಎಂತೆಂಥವ್ರು ಇವತ್ತು MLA ಎಲೆಕ್ಷನ್ ಆಗಲಿಕ್ಕಿಲ್ಲ, ಆ ಟೈಪ್ ಎಲೆಕ್ಷನ್ ಮಾಡ್ತಾರೆ. ನಾವೆಲ್ಲ ಪ್ರಾಮಾಣಿಕರ, ನಾವೆಲ್ಲ ಕೈ ಮುಕ್ಕೊಂಡು ಹೊಂಟೇವೆ. ನಿಮಗೇನು ಕೆಲಸ ಕೇಳ್ರಿಪ್ಪ, ನಾವು ಕೆಲಸ ಮಾಡ್ತೀವಿ ಅಂತ. ನೋಡಿರಿ, ಇಷ್ಟು ವರ್ಷ ಮಾಡಿದ್ರಲ್ಲ ಅವ್ರು, ಯಾಕೆ ಮತ್ತು ನಮ್ಮ ಮರಾಠ ಹೆಣ್ಮಕ್ಳ ಬಗ್ಗೆ ಒಂದು ವಿಚಾರ ಮಾಡಲಿಲ್ಲ? ಯಾಕೊಂದು ಕಲ್ಯಾಣ ಮಂಟಪ ಕಟ್ಟಲಿಲ್ಲ? ಯಾಕೊಂದು ಬ್ಯಾಂಕ್ ಕಟ್ಟಲಿಲ್ಲ? ಇವತ್ತು ಮರಾಠ ಬ್ಯಾಂಕ್ ಬಂದಾಗೆ ಸುಮಾರು 20-25 ವರ್ಷ ಆಗೋದು. ಅದನ್ನು ಹೊಳ್ಳಿ ಚಾಲನೆ ತರಬೇಕಂತಿಲ್ಲ, ಅಲ್ಲಿದ್ದವ್ರ ದುಡ್ಡು ಏನಾದ್ರು ಮಾಡಿ ಕೊಡಬೇಕಂತಿಲ್ಲ. ಬಟ್ ನಾವು ಅದು ಏನು ಆಸೆ ಇಲ್ದೇ ನಾವು ಮತ್ತೆ ಶಾಹು ಮಹಾರಾಜ್ ಮರಾಠ ಬ್ಯಾಂಕನ್ನು ಸ್ಥಾಪನೆ ಹೊಸದು ಮಾಡಿದ್ದೀವಿ. ಹೊಸ ಮೆಂಬರ್ಸ್, ಹೊಸ ಶೇರ್ ಕಲೆಕ್ಷನ್, ಹೊಸ ಬ್ಯಾಂಕಿಗೆ ಡಿಪಾಸಿಟ್ ಮಾಡಿ ಕೆಲಸನೆಲ್ಲ ಪ್ರಾರಂಭ ಮಾಡಿದ್ವಿ ನಾವು. ಮತ್ತು ಇನ್ನು ನಾವು ಏನಿಲ್ಲ, ಅಧಿಕಾರ ಇಲ್ದೇ HK ಪಾಟೀಲ್ರ ಆಶೀರ್ವಾದ, ಗದಗಿನ ತೋಂಟದಾರ ಸ್ವಾಮಿಗಳ ಆಶೀರ್ವಾದ ಸ್ಟಾರ್ಟಿಂಗ್ದಿಂದಲೇ ಬಂದು ನಾವು 13 ಗುಂಟೆ ಜಾಗ ಅಧಿಕಾರಿ ಇಲ್ಲರಿ, ಮತ್ತು ನಮಗೆ ಯಾರಿಗೂ ಅಧಿಕಾರ ಇಲ್ಲ. ಅವನ್ನೆಲ್ಲ ಮಾಡಿ 1.5 ಕೋಟಿ ರೂಪಾಯಿ ಹಣ ನಾವು ಕೈಲಿ ಎಷ್ಟು ಲಕ್ಷ ಹಾಕಿ ನಿಮ್ಗೆ ಅಥೆಂಟಿಕ್ಕಾಗಿ ಆರ್ಡರ್ ಕೊಡ್ತೇವೆ. ಈಗ ಅವರು ಮೊನ್ನೆ ಯಾರೋ ಹೇಳಿದ್ರದ ಹುಂಡಿಗೆ ದುಡ್ಡು ಹಾಕೋರು ಬರ್ರಿ ಅಂತೇಳಿ, ಅವ್ರು ಹುಂಡಿಗೆ ದುಡ್ಡು ಹಾಕಿದ್ದೆ ಅಥೆಂಟಿಕ್ವಾಗಿ ರಸೀಟ್ ಕೊಟ್ಟು ಬಿಟ್ರೆ ಅವ್ರನ್ನ ಅವಿರೋಧ ಮಾಡಿಬಿಡ್ತಾನೆ. ಅವತ್ತು ನಾವು ಅಥೆಂಟಿಕ್ಕಾಗಿ ಇದಕ್ಕೆ ಎಷ್ಟು ಕೋಟಿ ಕೊಟ್ಟೇವೆ ಅನ್ನೋದನ್ನು ಅಥೆಂಟಿಕ್ಕಾಗಿ ಲೆಕ್ಕ ಕೊಡ್ತೀವಿ. ಅಲ್ಲಿ ಏನು ಕರೆಕ್ಟ್ ಲೆಕ್ಕಪತ್ರನೇ ಇಲ್ಲರಿ. ಮತ್ತು ನೀವು ಅಷ್ಟು ಸ್ವಚ್ಛ ಇದ್ರಂದ್ರೆ ನೀವು ಬಿಲ್ಡಿಂಗ್ ಟೆಂಡರ್ ಕರಿಬೇಕು, ಪಾರದರ್ಶಕತೆ ಒಳಗೆ ನೀವು ಬಿಲ್ಡಿಂಗ್ ಕಟ್ಟಬೇಕು, ಪಾರದರ್ಶಕತೆಗೆ ಪರ್ಚೇಸ್ ಮಾಡಬೇಕು, ಅದಕ್ಕೊಂದು ಸಮಿತಿ ಮಾಡಬೇಕು. ಇಲ್ಲ ಆ ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟಿಲ್ಲ, ನೀವು ತೊಗೊಂಡಿಲ್ಲ ಅನ್ನೋದಕ್ಕೂ ಇವರೆಲ್ಲ DC ಕಂಪ್ಲೇಂಟ್ ಮಾಡಿದ್ದಾರೆ. ಆಮೇಲೆ ಅರ್ಕಾಲಜಿ ಡಿಪಾರ್ಟ್ಮೆಂಟಿಗೆ ಕಂಪ್ಲೇಂಟ್ ಮಾಡಿದ್ದಾರೆ.
ಅವರು ಏನು ಇವತ್ತು ಬೆಳಕಿಗೆ ಬಂದು ಅದನ್ನು ಮಾಡಿ ನಾಳೆ ಏನಾರು ನೋಡ್ರಿ ಏನಾರು ಆ್ಯಕ್ಷನ್ ಆತಂದ್ರೆ ನಮ್ಮ ಸಮಾಜಕ್ಕೆ ಎಷ್ಟು ಪೆಟ್ಕೊಂಡಿರ್ತೈತೆ ರೀ, ಎಷ್ಟು ಪೆಟ್ಕೊಂಡಿರ್ತೈತೆ ನೋಡ್ರಿ. ಅವೆಲ್ಲ ಭಾಳ ವಿಚಾರ ಮಾಡೋವಂಥ ಪ್ರಶ್ನೆ. ಅವ್ರು ಏನೋ ಮಾಡತ್ತಾನೋ ಏನೋ ಗೊತ್ತಿಲ್ಲ. ಎಮ್ ಮೋರೆ ಅವ್ರ ಬಗ್ಗೆ ಅವ ತಿಂತಾನೆ ಇಲ್ಲೋ ನನಗೆ ಗೊತ್ತಿಲ್ಲ. ಅವ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ, ಆದರೆ ಅವ್ನ ಸಬಾರ್ಡಿನೇಟ್ಸ್ ಸರಿ ಇಲ್ಲ. ಎಲ್ಲರೂ ಅಲ್ಲ, ಅಲ್ಲಿರೋ ಪವರ್ ಚೇರ್ಮನ್ ಸೆಕ್ರೆಟರಿ ಭಾಳ ಇಂಪಾರ್ಟೆಂಟ್. ಅವ್ರು ಏನಾದರೂ ಅಥೆಂಟಿಕ್ವಾಗಿ ಚೆಕ್ ಮಾಡ್ಕೊತಾರೆ ಅಲ್ಲಿ ಏನೂ ಸೋರ್ಲಿಕ್ಕೆ ಸಾಧ್ಯ ಇಲ್ಲ. ಚೇರ್ಮನ್ ಸೆಕ್ರೆಟ್ರಿಗೆ ಅವ್ರು ಇಬ್ಬರು ಪ್ರಾಮಾಣಿಕರಬೇಕು. ಡೈರೆಕ್ಟ್ರ್ ಯಾರಿಗೂ ಏನೂ ಇಲ್ಲ, ಯಾರಿಗೇನು ಮಾಡೋಕ್ಕೆ ಬರೋದಿಲ್ಲಪ್ಪ. ಎಲ್ಲರೂ ಕೆಟ್ಟಿಲ್ಲ, ಎಲ್ಲರೂ ಚಲೋ ಇಲ್ಲ. ಆದರೆ ಅಲ್ಲಿ ಇರುವಂಥ ಹಿಂದೆ ಮಾಡೋಂಥ ಚೇರ್ಮನ್ ಸೆಕ್ರೆಟ್ರಿಗಳು ಈ ಚುನಾವಣೆದು ಮುಗಿಲ್ರಿ. ಅದನ್ನು ಯಾವುದೇ ಕಾರಣಕ್ಕೆ ನಾವಂತೂ ಈ ಸರಿ ದಂಡಿಗೆ ಹಚ್ಚಿಲ್ಲ ಅಂದ್ರೆ ಅದು ಉಳಿದಿಲ್ಲ. ಚೇರ್ಮನ್ ಸೆಕ್ರೆಟ್ರಿ ಮೇಲೆ ಆ್ಯಕ್ಷನ್ ಆಗೋದನ್ನೇ ನಾವು ಮುಂದುವರೆಯವ್ರನ್ನ ಅಂದ್ರೆ ಕಾನೂನು ರೀತಿ. ಈಗ ನೋಡಿರಿ, ಬಯಲ ಪ್ರಕಾರ ನೀವು ಆಡಳಿತ ನಡೆಸ್ಬೇಕು. ಆ ಚುನಾವಣೆ ಅಧಿಕಾರಿ ಅದನ್ನು ಅವ್ರಿಗೆ ತಿಳಿಬೇಕಾ? ಅಲ್ಲಿ ನಿಮ್ಮ ಬಯಲ ಏನೈತೆ ಪ್ರಕಾರ ಪೀರಿಯಡ್ ಮುಗಿದು ಇಲೆಕ್ಷನ್ ಅಂದಿರ್ತಾರಂದ್ರೆ ಇದೇ ಅಂತ ದಬ್ಬಾಳಿಕೆ ರೀ. ಯಾರ್ದೋ ಹೆದರಿಕೆ ಅವ್ರಿಗೆ, ಅವರು ಹೆದರಿ ಹೋಗ್ಬಿಡ್ತಾರೆ ನಮ್ಮಂದಿಲ್ಲ. ಹಂಗೆ ಆಗಬಾರ್ದು ರೀ. ದಯಮಾಡಿ ಅವ್ರು ಯಾರು ಅವ್ರಿಗೆ ಓಟ್ ಹಾಕ್ತಾರೆ ಅವರೇ ಇರಲಿ, ಸಾಯೋ ಮಟ್ಟ ಅವರೇ ಇರಲಿ. ಓಟ್ ಹಾಕ್ದಾರೆ ನಾವು ಅವ್ರಿಗೆ ಅವ್ರ ಪ್ರಜಾಪ್ರಭುತ್ವದಾಗ ಅವ್ರಿಗೆ ಆದೇಶ ಕೊಟ್ಟಾಗ ನಾವೇನು ಮಾಡೋಕ್ಕಲ್ಲ. ಆ ರೀತಿಯೊಳಗೆ ಒಳ್ಳೆಯ ರೀತಿಯೊಳಗೆ ಮಾಡಲಿ. ಇವತ್ತು ಯಾವ ನಮ್ಮನೆ ಅವ್ರು ಹಣ ಖರ್ಚು ಮಾಡತ್ತಾರ. ನೀವು ಒಂದು ರೌಂಡ್ ಬ್ಯಾನರ್ ನೋಡ್ಕೊಂಬಂದುಬಿಟ್ರಿ, ಕಟ್ಔಟ್ಸ್. ನಮ್ಮನ್ನು ಹರಕ ಬ್ಯಾನರ್ ಕಟ್ಟಾಕಿಲ್ಲ ನಮ್ಮ ಕಡೆ ಎಲ್ಲರ ಕಡೆ ಸದೃಢ ಅದ. ಆದರೆ ಎಷ್ಟು ಮಾಡಬೇಕನ್ನು ಬೇಕಲ್ಲ ಸರ್, ಲಿಮಿಟ್ ಬೇಕಲ್ಲ. ಇವತ್ತೆಲ್ಲರೂ ಬ್ಯಾನರ್ ನೋಡ್ಕೊಂಬರ್ರಿ. ಅದ್ರ ಮ್ಯಾಗ ಯಾರು ಖರ್ಚು ಮಾಡತ್ತಾರ ಅಲ್ಲೇ ನೀವು ಸಂಜೆಗೆ 7-8 ಗಂಟೆಗೆ ಕಲಿರ್ತಾರೆ, ನಿಮ್ಗೆ ಗೊತ್ತಿದ್ದಿರ್ತದೆ, ನಾವೇ ನಿಮ್ಗೆ ಹೇಳೋದಿಲ್ಲ. ಆದರೆ ಈ ವಯಸ್ಸಿನ ಹುಡುಗರು ಹಾಳಾದ್ರೆ ನಾಳೆ ಯಾರು ರೀ ಸರ್? ಸಮಾಜಕ್ಕೆ ಏನು ಸಂದೇಶ ಕೊಡ್ತೇನೆ ನಾ ಕಾರ್ಪೊರೇಟರ್ ಆಗ್ಬೋದು, MLA ಆಗ್ಬೋದು. ನಾನು ಸಮಾಜಕ್ಕೆ ಹಾಳು ಮಾಡಿದ್ರೆ ಯಾರು ನಮಗೆ ಏನು ದೇವ್ರು ಉದ್ಧಾರ ಮಾಡ್ತಾನೆ ರೀ? ಅದಕ್ಕೆ ನಮ್ಗೆ ಭಾಳ ಬೇಜಾರಾಗೈತೆ ರೀ, ಭಾಳ ಬೇಜಾರು. ನಾವು ಆದರೂ ಎಲ್ಲರೂ ಕೂಡಿ ಇವರೆಲ್ಲ ಮೋಟೆ ಗಿಟ್ಟಿ ಅವರೆಲ್ಲ ಕರಾಡೆ ಮನೆಯವರು ಇವರೆಲ್ಲ ಇವೆಲ್ಲ ಬ್ಯಾಂಕ್ ಕಟ್ಟೋದಾಗ ಹಳ್ಳಿಯರಾದ್ರು ಕೂಡ ಬ್ಯಾಂಕ್ ಕಟ್ಟೋರು. ಇವರು ಡೈರೆಕ್ಟ್ರು, ಛತ್ರಪತಿ ಶಿವಾಜಿ ಮಹಾರಾಜ ಮರಾಠ ಬ್ಯಾಂಕಿನ ಡೈರೆಕ್ಟ್ರು ಇವರು. ಇವನು ಮನೆಯವರು ಇವರೆಲ್ಲ ಮಾಡ್ಕೊಂಡು ಉಪಾಧ್ಯಕ್ಷರು. ಅದಕ್ಕೆ ನಿಮ್ಮ ಇದ್ರ ಮುಖಾಂತರ ಇನ್ನೇನು ಕೈ ಮುಗಿತೀನಿ ಎಲ್ಲರಿಗೂ. ಒಂದು ಸರಿ ಅವಕಾಶ ಕೊಡ್ರಿ, ಒಂದು ಸರಿ ಕೊಡ್ರಿ. ನಾವೇನೋ ಸರಿ ಮಾಡಲ್ಲ, 1 ವರ್ಷ ನಾವಾಗಲೇ ದೂರ ಹೋಗ್ತೇವೆ. ನಿಮ್ಮ ಆಸೆ ಇವೇನಾದರೂ ಪ್ರಣಾಳಿಕೆ ಈಡೇರ್ತಿಲ್ಲ ಅಂದ್ರೆ ನೋಡಿರಿ, ಹೆಣ್ಮಕ್ಳಿಗೆ ಅವರಿಗೆಲ್ಲ ನಿಮ್ಮ ಮತ್ತು ನಾವು ಬಾಯಿ ಮಾತಲೆ ಮಾತಾಡೋಂಟಿಲ್ಲ, ಅಧಿಕಾರ ಇಲ್ಲದೆ ಮಾಡಿ ತೋರ್ಸಾತು ನೀವು. ಇವತ್ತಿನ ದಿವಸ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಚುನಾವಣೆ ಪ್ರಚಾರಕ್ಕೆ ನಾವು ದಿನ ವಾರ್ಡ್ ವೈಸ್ ಹೋಗಿ 13 ವಾರ್ಡ್ಗಳನ್ನು ಕಂಪ್ಲೀಟ್ ಮಾಡಿ ಇವತ್ತು ಇಲ್ಲಿ ನಮ್ಮ 6ನೇ ವಾರ್ಡ್ನಲ್ಲಿ ಒಂದು ಫಂಕ್ಷನನ್ನು ಇಟ್ಕೊಂಡಿದ್ದೀವಿ. ಅಲ್ಲಿ ನಾವು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡೋದಕ್ಕೆ ಎಲ್ಲ ಹಿರಿಯರು ಹಾಗೂ ನಮ್ಮ ಯುವಕರು ಹಾಗೂ ನಮ್ಮ ತಾಯಂದಿರು ಎಲ್ಲರೂ ಬಂದು ಇವತ್ತು ನಮ್ಮ ಪ್ರಣಾಳಿಕೆಯನ್ನು ನಾವು ಬಿಡುಗಡೆ ಮಾಡಿದ್ದೀವಿ. ಅದಕ್ಕೆ ತಾವು ಎಲ್ಲರೂ ತಕ್ಕಡಿ ಗುರುತಿಗೆ ತಮ್ಮ ಅತ್ಯಮೂಲ್ಯವಾದ ಮತವನ್ನು ಕೊಟ್ಟು ನಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸ್ತರಬೇಕಂತ ಏಕಾಸ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೋತಾನೆ. ಬಸವರಾಜ್ ಜಾಧವ್ ಅವರು ಇವತ್ತಿನವರೆಗೆ ನಮ್ಗೆ ಹಲವಾರು ಬೇಡಿಕೆಗಳನ್ನು ಅವರು ನಮ್ಮ ಸಮಾಜದ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ನಮ್ಮ ಜೊತೆ ಅವರು ಮಾತಾಡಿದರು. ಅವರು ಏನಂದಾರ ಅಂತಂದ್ರೆ, ನೀವು ಬರೀ ಇಲೆಕ್ಷನ್ ಅಂತ ಹೋಗೋದ್ರಿಂದ ಏನಾಗೋಂಗಿಲ್ಲ, ಹೋರಾಟದ ಬಗ್ಗೆ ವಿಚಾರ ಮಾಡಿರಿ. ಎದಕ್ಕಂತಂತಂದ್ರೆ ನಮ್ಮ ಬರುವಂಥ ಪೀಳಿಗೆಗಳು ಅವ್ರಿಗೆ ಯಾವುದೇ ಥರದ ಅನ್ಯಾಯ ಆಗಲಿಲ್ದಂಗೆ ನೀವು ನಮ್ಮ ಒಂದಿಷ್ಟು ಬೇಡಿಕೆಗಳದಾವೆ, ಅದನ್ನು ನೀವು ಈಡೇರಿಸ್ಕೊಡ್ತೇನೆ ಅಂತಂತಂದ್ರೆ ನಿಮಗೆ ನಾನು ಬೆಂಬಲ ಸೂಚಿಸ್ತೇನೆ. ಇಲ್ಲಲ್ಲ ಅಂತಂತಂದ್ರೆ ನನ್ನ ಮುಂದಿನ ಹೋರಾಟವನ್ನು ನಾನು ಕಂಟಿನ್ಯೂ ಮಾಡ್ತೀನಿ. ಅದಕ್ಕೆ ದಯವಿಟ್ಟು ನೀವು ಅದನ್ನು ಈಡೇರಿಸ್ಕೊಡ್ತೇನೆ ಅಂತಂತಂದ್ರೆ ನಿಮ್ಮ ಜೊತೆ ನಾ ಕೂಡ್ತೇನೆ ಅಂತಂತಂದ್ರೆ ಅದಕ್ಕೆ ನಾವು ಎಲ್ಲ ಹಿರಿಯರು ಆಗಲಿ ನಮ್ಮ 15 ಮಂದಿ ಇದನ್ನು ಯುವಕರಾಗಲಿ ಎಲ್ಲರೂ ಒಪ್ಪಿಕೊಂಡು ನಾವು ಅವ್ರ ಮಾತಿಗೆ ಬೆಲೆ ಕೊಟ್ಟು ಅವ್ರನ್ನ ಹೃತ್ಪೂರ್ವಕವಾಗಿ ನಾವು ಸ್ವಾಗತವನ್ನು ಬಯಸಿ ನಮ್ಮ ಜೊತೆ ಅವ್ರನ್ನ ಕರ್ಕೊಂಡು ಅಡ್ಡಾಡತ್ತೇವೆ. ಅದಕ್ಕೆ ಅವರು ನಮಗೆ ಬೆಂಬಲ ಹೃತ್ಪೂರ್ವಕವಾಗಿ ಅವ್ರು ನಮಗೆ ಬೆಂಬಲ ಸೂಚಿಸ್ಯಾರಂತ ನಾ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಮಂಜುನಾಥ್ ಕದಂ, ಪ್ರತಾಪ್ ಚವ್ಹಾಣ್, ಬಸವರಾಜ್ ಜಾಧವ್, ರಾಜೇಶ್ ಜಾಧವ್, ಬಾಬು ಜಾಧವ್, ನಿಂಗಪ್ಪ ಬಾಗೋಜಿ, ಪಿಂಟು ಬಾಬರ್, ದತ್ತಾ ಮೋಟೆ, ಚಂದ್ರು ಪವಾರ್, ವಿಠಲ್ ಬರ್ಗೆ ಸೇರಿದಂತೆ ಅನೇಕ ಸಮಾಜದ ಮುಖಂಡರು ಹಾಗೂ ಬಾಂಧವರು ಉಪಸ್ಥಿತರಿದ್ದರು. ಕ್ರಾಂತಿ ಸಮಾಚಾರ ಟಿವಿ, ಧಾರವಾಡ.